ಹಾಯ್ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಾನವಿ. ನನಗೆ 16 ವರ್ಷ. ನಮ್ಮ ಮನೆಯಲ್ಲಿ ನಾನು ಮತ್ತು ಅಪ್ಪ ಮಾತ್ರ ವಾಸಿಸುತ್ತಿದ್ದೇವೆ. ಅಮ್ಮ ಇದ್ದಿದ್ದರೆ ಇನ್ನೂ ಚೆನ್ನಾಗಿರುತ್ತಿತ್ತು. ಆದರೆ ಈಗ ಅಪ್ಪನೇ ನನ್ನ ಬದುಕಿನ ಆಧಾರ, ಪ್ರೀತಿ ಮತ್ತು ಬೆಂಬಲ. ಅಪ್ಪ ಸರ್ಕಾರಿ ಕಚೇರಿಯಲ್ಲಿ ಗುಮಾಸ್ತರಾಗಿದ್ದು, ಕೆಲಸದ ವ್ಯಸ್ತತೆಯ ನಡುವೆಯೂ ನನ್ನ ಜೊತೆ ಸಮಯ ಕಳೆಯುವುದು ಅವರಿಗೆ ಬಹಳ ಇಷ್ಟ. ಪ್ರತಿದಿನ ಬೆಳಿಗ್ಗೆ ಶಾಲೆಗೆ ಹೋಗುವ ಮುಂಚೆ ಅಪ್ಪ ನನಗೆ ಹಣ್ಣು ಕತ್ತರಿಸಿ ಕೊಡುತ್ತಾರೆ. ಜಾನವಿ, ಹೊಟ್ಟೆಗೇನಾದರೂ ಹಾಕಿ ಹೋಗು ಎಂದಾಗ ಅವರ ಧ್ವನಿಯ ಮೃದುವು ನನ್ನ ಮನಸ್ಸನ್ನೇ ತಣಿಸುತ್ತದೆ. ನಾನು ಅವರನ್ನು ಕಾದು ಕಾದು ಶಾಲೆಯಿಂದ ಮನೆಗೆ ಬರುವಾಗ ಅವರು ನನ್ನಿಗಾಗಿ ಏನೂ ತಂದಿರಬಹುದು ಎಂಬ ಕುತೂಹಲದಲ್ಲಿ ಇರುತ್ತಿದ್ದೆ. ನಾನು ಅಡುಗೆ ಕಲಿತದ್ದು ಅಪ್ಪನಿಗೋಸ್ಕರವೇ. ಅವರು ಮನೆಗೆ ಬಂದ ಕೂಡಲೇ ನಾನು ಬಿಸಿಬಿಸಿಯಾದ ಕಾಸಿ ಮಾಡಿಕೊಡುತ್ತಿದ್ದೆ. ಅಪ್ಪ ಆ ಕಾಸಿ ಕುಡಿದಾಗ ಅವರ ಮುಖದಲ್ಲಿ ಮೂಡುವ ಸಣ್ಣ ನಗು ನನ್ನ ದಿನವನ್ನೇ ಸುಂದರಗೊಳಿಸುತ್ತಿತ್ತು. ಹಣ್ಣುಗಳು, ತಿನಿಸುಗಳು, ಸನ್ನೆಗಿಟ್ಗಳು, ಅವರು ಯಾವುದನ್ನೇ ತಂದರೂ ಅದರಲ್ಲಿ ಪ್ರೀತಿಯಿರುತ್ತಿತ್ತು. ಒಂದು ದಿನ ಅಪ್ಪನಿಗೆ ರಜೆ ಇದ್ದ ಕಾರಣ ನಾವು ಇಬ್ಬರೂ ಮನೆಯಲ್ಲೇ ಇದ್ದೆವು. ಆ ದಿನದ ಬೆಳಗ್ಗೆ ಮನೆಯೊಳಗೆ ಒಂದು ವಿಶೇಷ ಸಂತೋಷದ ವಾತಾವರಣ. ಅಪ್ಪ ಹಳೆಯ ಫೋಟೋ ಆಲ್ಬಂ ತೆಗೆದುಕೊಂಡು, ಜಾನವಿ, ನಿನ್ನ ಚಿಕ್ಕಂದಿನ ಫೋಟೋಗಳಿವೆ ಎಂದು ತೋರಿಸುತ್ತಿದ್ದರು. ನಾನು ನಾಚುತ್ತಾ ನಗುತ್ತಿದ್ದೆ. ನಾವು ಹಳೆಯ ನೆನಪುಗಳನ್ನು ನೆನೆಸುತ್ತಾ ತುಂಬಾ ಸಮಯ ಕಳೆಯುತ್ತಿದ್ದೆವು. ಸಂಜೆ ಸ್ವಲ್ಪ ತಂಪಾದ ಗಾಳಿ ಬೀಸುತ್ತಿದ್ದ ಸಮಯದಲ್ಲಿ ಅಪ್ಪ ಏಕಾಏಕಿ, ಜಾನವಿ, ಕ್ರಿಕೆಟ್ ಆಡೋಣ ಎಂದು ಕೇಳಿದಾಗ ನಾನು ತಕ್ಷಣ ಒಪ್ಪಿಕೊಂಡೆ. ಅಪ್ಪ ಪ್ರಥಮವಾಗಿ ಬ್ಯಾಟ್ ಹಿಡಿದುಕೊಂಡು, ಇಂದು ನಾನು ಮೊದಲು ಬ್ಯಾಟಿಂಗ್ ಮಾಡ್ತೀನಿ ಎಂದರು. ನಾನು ಬಾಲ್ ಹಿಡಿದು ಅವರ ಎದುರು ನಿಂತೆ. ಮೊದಲನೇ ಬಾಲಿಗೆ ಅಪ್ಪ ಸುಂದರವಾಗಿ ಹೊಡೆತ ಕೊಟ್ಟಾಗ ನಾನು ಖುಷಿಯಿಂದ ಕೈತಟ್ಟಿದೆ. ನಿನ್ನ ಎಸೆತ ಚೆನ್ನಾಗಿದೆ ಜಾನವಿ, ನೀನು ಬೇಗ ಕಲಿತೀಯಾ ಎಂದು ಅಪ್ಪ ಪ್ರಶಂಸೆ ಮಾಡಿದರು. ಆ ಮಾತು ಕೇಳಿದಾಗ ನನ್ನ ಮನಸ್ಸು ಬಿತ್ತಿಟ್ಟ ಹೂವಿನಂತೆ ಅರಳಿತು. ಹೀಗೆ ನಾವು ಜೋಕು ಹಾಕುತ್ತಾ, ನಗುತ್ತಾ, ಮೊಡಾಡುತ್ತಾ ಆಟ ಮುಂದುವರಿಸಿದ್ದೆವು. ಸೂರ್ಯನು ನಿಧಾನವಾಗಿ ಅಸ್ತಂಗತವಾಗುತ್ತಿದ್ದಂತೆ ನಮ್ಮ ನರಳೂಣೆಯ ಮೈದಾನದ ನೆರಳು ಉದ್ದಗೊಳ್ಳುತ್ತಿತ್ತು. ಅಪ್ಪ ಒಂದೊಂದು ಸಿಕ್ಸ್ ಹೊಡೆಯುತ್ತಿದ್ದಾಗ ಬಾಲ್ ದೂರಕ್ಕೆ ಹಾರಿಬಿಡುತ್ತಿತ್ತು. ನಾನು ಯೊಡಿಕೊಂಡು ತಂದು ಮತ್ತೆ ಎಸೆಯುತ್ತಿದ್ದೆ. ಪ್ರತಿ ಹೊಡೆಯಲ್ಲೂ, ಪ್ರತಿ ಎಸೆತದಲ್ಲೂ ನಮ್ಮಿಬ್ಬರ ಮಧ್ಯದ ಬಂಧ ಹೆಚ್ಚು ಗಟ್ಟಿಯಾಗುತ್ತಿತ್ತು. ಕೊನೆಯ ಬಾಲಿಗೆ ಅಪ್ಪ ಜೋರಾಗಿ ಹೊಡೆದ ನಂತರ ನಾನು, ಅಪ್ಪ, ಇದು ಕೊನೆಯ ಬಾಲು ಎಂದು ಹೇಳಿದೆ. ನಾವು ಒಳಗೆ ಬಂದೆವು. ನಾನು ಊಟ ಸಿದ್ಧಪಡಿಸುತ್ತಿದ್ದೆ. ಅಪ್ಪ ಮೇಜಿನ ಬಳಿ ಕುಳಿತು ನನ್ನನ್ನು ನೋಡಿ, ಜಾನವಿ, ನೀನು ಮಾಡಿದ ಅಡುಗೆ ಯಾವ ಹೋಟೆಲಿಗಿಂತಲೂ ರುಚಿಯಿದೆ ಎಂದರು. ಆ ಮಾತು ನನ್ನ ಹೃದಯಕ್ಕೆ ಹತ್ತಿರವಾದ ಪ್ರೀತಿಯ ಸ್ಪರ್ಶ. ಊಟ ಮುಗಿದ ನಂತರ ಅಪ್ಪ ನನಗಾಗಿ ಕೆಲವು ಬಲೂನುಗಳನ್ನು ತಂದುಕೊಟ್ಟರು. ನಾನು ಅವನ್ನು ಊದುತ್ತಿದ್ದಾಗ ಅಪ್ಪ ನಗುತ್ತಾ, ಅದು ಆಟಕ್ಕೆ ಬಳಸುವ ಬಲೂನ್ ಅಲ್ಲ, ಅದು ಬ್ಯಾಟ್ ರಕ್ಷಣೆಗೆ ಬಳಸುವುದಕ್ಕೆ ಎಂದರು. ನಾನು, ಅಪ್ಪ, ಅದನ್ನು ಹೇಗೆ ಬಳಸುತ್ತಾರೆ ಎಂದು ಕೇಳಿದ್ದೆ. ಅವರು ನಗುತ್ತಾ ತೋರಿಸಿ ಕೊಟ್ಟರು. ಆ ಕ್ಷಣದಲ್ಲಿ ಅಪ್ಪ ಈಗಲೂ ನನ್ನನ್ನು ಚಿಕ್ಕ ಮಗುವಿನಂತೆ ನೋಡಿಕೊಳ್ಳುತ್ತಾರೆ ಎಂಬ ಭಾವನೆ ನನ್ನ ಮುಖದಲ್ಲಿ ನಗುವಿನಂತೆ ತೋರಿಸಿತು. ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಂಡು ಮತ್ತೆ ಆಟಕ್ಕೆ ಹೊರಟರು. ದಿನವಿಡೀ ಆಡಿದ್ದರಿಂದ ನನ್ನ ಕೈಕಾಲುಗಳು ನಿಶ್ಶಬ್ದವಾಗಿ ದಣಿವನ್ನು ಹೇಳುತ್ತಿವೆ. ಆದರೆ ಅಪ್ಪ ಇನ್ನೂ ಉತ್ಸಾಹದಿಂದ, ಬಾ ಜಾನವಿ, ಕೊನೆಗೆ ಒಂದಿಷ್ಟು ಆಡಿಯಾ ಎಂದು ಹೇಳಿದರು. ನಾನು ಬಾಲ್ ಎಸೆದಾಗ ಅಪ್ಪ ಸಿಕ್ಸ್ ಮೇಲೆ ಸಿಕ್ಸ್ ಹೊಡೆದು ನಗುತ್ತಿದ್ದರು. ನಾವು ಇಬ್ಬರೂ ಹಾಸ್ಯದಿಂದ, ಶುದ್ಧ ಸಂತೋಷದಿಂದ ಮತ್ತೊಮ್ಮೆ ಮಕ್ಕಳಾಗಿದ್ದೆವು. ನಂತರ ರಾತ್ರಿ ಹೊತ್ತಾಗ ನಾನು ಮಲಗಲು ನನ್ನ ಕೋಣೆಗೆ ಹೋದೆ. ಹಾಸಿಗೆಯ ಮೇಲೆ ಬಿದ್ದ ತಕ್ಷಣ ಅಪ್ಪನ ಜೊತೆ ಕಳೆದ ಪ್ರತಿಯೊಂದು ಕ್ಷಣವೂ ಚಿಕ್ಕ ಚಿಕ್ಕ ಚಿತ್ತಾರಗಳಂತೆ ಮನಸ್ಸಿನಲ್ಲಿ ಹೊಳೆಯಿತು. ಅದು ನನ್ನ ಜೀವನದಲ್ಲಿ ಯಾವತ್ತೂ ಮರೆಯಲಾಗದ ದಿನ. ಅಪ್ಪ ತಮ್ಮ ರೂಮಿಗೆ ಹೋದರು.
ನಾನೂ ನಿಧಾನವಾಗಿ ನಿದ್ದೆಗೆ ಜಾರಿದೆ. ಹೀಗೆ ನಮ್ಮ ದಿನ ನಗುವಿನಲ್ಲಿ ಆರಂಭವಾಗಿ ನೆನಪಿನಲ್ಲಿ ಮುಗಿದಿತು. ಕಥೆ ಇಲ್ಲಿಗೆ ಮುಗಿಯುತ್ತದೆ. ಧನ್ಯವಾದಗಳು.